84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇನ್ನೊಂದು ಕತೆ, ಪಾಕ್ ಪ್ರಧಾನಿ ಕಾಮಿಡಿ ಮಾಡಿದ್ದಾರೆ. ಏನದು? ಪಾಕಿಸ್ತಾನವನ್ನು ಭಾರತಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡ್ತಿದ್ರೆ ನನ್ನ ಹೆಸರು ಶರೀಫ್ ಅಲ್ಲ ಅಂತ ಹೇಳಿದ್ದಾರೆ. ಹಂಗಾರೆ ಹೆಸರು ಬದಲಾಯಿಸ್ಕೊಳ್ಳೋಕೆ ರೆಡಿ ಆಗಬೇಕು ಅಂತ ಕಾಣುತ್ತೆ ಇವರು. ಪಾಕಿಸ್ತಾನವು ಭಾರತಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದದಿದ್ದರೆ ನನ್ನ ಹೆಸರು ಶರೀಫ್ ಅಲ್ಲ ಎಂದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಈಗ ಚರ್ಚೆಯ ವಿಷಯವಾಗಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಡೇರಾ ಕಾಜಿ ಖಾನ್ ಪ್ರದೇಶದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದರು ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಆ ಸಮಯದಲ್ಲಿ ಅವರು ಪಾಕಿಸ್ತಾನವನ್ನು ಉತ್ತಮ ದೇಶವನ್ನಾಗಿ ಮಾಡುವುದು ಪ್ರತಿಜ್ಞೆ ಮಾಡಿದರು. ಪಾಕಿಸ್ತಾನವು ಅಭಿವೃದ್ಧಿಯಲ್ಲಿ ಭಾರತಕ್ಕಿಂತ ಮುಂದೆ ತರದಿದ್ರೆ ನನ್ನ ಹೆಸರು ಶೇಖ್ ಶರೀಫ್ ಅಲ್ಲ ಅಂತ ಅವರು ಹೇಳಿದರು. ನಾವು ಪಾಕಿಸ್ತಾನವನ್ನು ಉತ್ತಮ ದೇಶವನ್ನಾಗಿ ಮಾಡ್ತೇವೆ ಮತ್ತು ಅಭಿವೃದ್ಧಿಯಲ್ಲಿ ಭಾರತವನ್ನು ಹಿಂದಿಕ್ತೇವೆ ಅಂತ. ಪಾಕಿಸ್ತಾನದ ಭವಿಷ್ಯ ಉಜ್ವಲವಾಗಿರುತ್ತದೆ ಮತ್ತು ಅದನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತದೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭರವಸೆ ನೀಡಿದ್ದಾರೆ. ಇದಲ್ಲದೆ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನವು ಇತರ ದೇಶಗಳು ಮತ್ತು ಸಂಸ್ಥೆಗಳಿಂದ ಸಾಲಗಳನ್ನು ಅವಲಂಬಿಸುವ ಬದಲು ಸ್ವಾವಲಂಬಿ, ಸ್ವಾಯತ್ತ ಮತ್ತು ಸ್ವಾವಲಂಬಿ ಆರ್ಥಿಕತೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ. ಇನ್ನು ದೇಶದಲ್ಲಿ ಇತ್ತೀಚಿನ ಹಣದುಬ್ಬರವನ್ನು ಎತ್ತಿ ತೋರಿಸಿದ ಶರೀಫ್, ತಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ 40% ಹಣದುಬ್ಬರ ಇಂದು ಕೇವಲ 2ಕ್ಕೆ ಇಳಿದಿದೆ ಅಂತ ಹೇಳಿದರು. ಪಾಕಿಸ್ತಾನವನ್ನು ಭಾರತಕ್ಕಿಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡೋದು ಕಷ್ಟ, ತಾವು ಹೆಸರನ್ನು ಬದಲಾಯಿಸಿಕೊಳ್ಳಲು ರೆಡಿಯಾಗಿ ಅಂತ ಹೇಳಬಹುದು ನಾನೊಬ್ಬ ಭಾರತೀಯನಾಗಿ. ಪಾಕಿಸ್ತಾನದವರು ಅದನ್ನ ಹೇಳ್ತಾರೆ, ನಾನು ಹೇಳೋದಲ್ಲಿ. ಇನ್ನು ಕಡೆ ಸುದ್ದಿ, USA ನಿರ್ನಾಮಕ್ಕೆ ಟ್ರಂಪ್ ಮಸ್ಕ್ ಮಹತ್ವದ ಕ್ರಮವನ್ನು ಕೈಗೊಂಡಂಗೆ ಕಾಣ್ತಿದೆ. ಅರ್ಧದಷ್ಟು ನೌಕರರಿಗೆ ರಜೆ, 1400 ಮಂದಿ ವಜಾ. ಅಮೇರಿಕಾದಲ್ಲಿ ಏನಾಗ್ತಾ ಐತೆ ಅಂದರೆ ಎಲ್ಲರೂ ಒಂಥರ ಟ್ರಂಪ್ ಬ್ರೇಕಿಂಗ್ ನ್ಯೂಸ್ ಕೊಡೋಕೆ ಶುರು ಆಗ್ಬಿಟ್ಟವ್ರೆ. ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಏನು ಸ್ವತಂತ್ರ ಸಂಸ್ಥೆಯಾಗಿತ್ತು. ನಾಗರಿಕ ವಿದೇಶಿ ನೆರವು ಮತ್ತು ಅಭಿವೃದ್ಧಿ ಸಹಾಯವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಹಲವಾರು ವಿದೇಶಿ ನೆರವು ಸಂಸ್ಥೆಗಳು ಮತ್ತು ಕಾರ್ಯಕ್ರಮಗಳನ್ನು ಒಂದೇ ಸಂಸ್ಥೆಯ ಅಡಿಯಲ್ಲಿ ಒಟ್ಟುಗೂಡಿಸಲು ಈ ಹಿಂದೆ ಅಧ್ಯಕ್ಷ ಜಾನ್ ಎಫ್ ಕೆನಡಿ 1961ರಲ್ಲಿ USAID ಅನ್ನು ಸ್ಥಾಪನೆ ಮಾಡಿದರು. ಈಗ ಈ ಸಂಸ್ಥೆಯ ನಾಮಾವಶೇಷಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲಾನ್ ಮಸ್ಕ್ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದಿನಿಂದ ಜಾರಿಗೆ ಬರುವಂತೆ ಜಾಗತಿಕವಾಗಿರುವ ಸಿಬ್ಬಂದಿಗಳ ಒಂದು ಭಾಗಕ್ಕೆ ರಜೆ ಪಡೆಯುವಂತೆ ಸರ್ಕಾರ ಸೂಚನೆ ನೀಡಿದೆ. ಇದಷ್ಟೇ ಅಲ್ಲದೆ ಅಮೆರಿಕದಲ್ಲಿ ನೆಲೆಸಿರುವ ಕನಿಷ್ಠ 1600 ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ ಅಂತ ತಿಳಿಸಿದೆ. ಫೆಡರಲ್ ಸರ್ಕಾರದ ಗಾತ್ರವನ್ನು ತಗ್ಗಿಸುವುದಕ್ಕಾಗಿ 6 ದಶಕಗಳ ಈ ಸಂಸ್ಥೆಯನ್ನು ಮುಚ್ಚುವುದು ಮತ್ತು ಗುರಿ ಅಂತ ಡೊನಾಲ್ಡ್ ಟ್ರಂಪ್ ಹಾಗೂ ಸರ್ಕಾರಿ ವೆಚ್ಚ ಕಡಿತದ ಜವಾಬ್ದಾರಿ ಹೊತ್ತಿರತಕ್ಕಂಥ ಎಲಾನ್ ಮಸ್ಕ್ ಹೇಳುವುದಕ್ಕೆ ಪೂರಕವಾಗಿ ಅಲ್ಲಿನ ಸರ್ಕಾರ ಈ ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಏನೇ ಆಗಲಿ, ಅಮೆರಿಕಾದಲ್ಲಿ ಒಂದಷ್ಟು ವಿಚಿತ್ರ ರೀತಿಯ ಬದಲಾವಣೆಗಳಿಗೆ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಕೈ ಹಾಕಿದ್ದಾರೆ. ಉಪಾಧ್ಯಕ್ಷ ಇಲ್ಲೇನು ಲೆಕ್ಕಾಚಾರ ಇಲ್ಲ. ಅಧ್ಯಕ್ಷ ಟ್ರಂಪು, ಇನ್ನು ಅವ್ರ ದೋಸ್ತು ಎಲಾನ್ ಮಸ್ಕು ಇಬ್ಬರು ಸೇರ್ಕೊಂಡು ಅಮೆರಿಕಾವನ್ನು ಅವ್ರದೇ ಶೈಲಿಯಲ್ಲಿ ಕ್ಲೀನ್ ಮಾಡ್ತಾವ್ರೆ. ಗೊತ್ತಿಲ್ಲ, ಬಟ್ ಇದು ಭಾರತದಲ್ಲೂ ಕೂಡ ಸರ್ಕಾರವನ್ನು USAID ಮೂಲಕ ಭಾರತದಲ್ಲಿ ಮೋದಿಯ ಬದಲಾಗಿ ಬೇರೆಯವ್ರನ್ನ ಪ್ರಧಾನಿ ಮಾಡಬೇಕು ಅಂದರೆ ಬೇರೆ ಸರ್ಕಾರ ತರೋಕ್ಕೆ ಈ ಹಣವನ್ನು ಬಳಸಲಾಗಿತ್ತು ಅನ್ನೋ ಆರೋಪ ಇದೆ. ಅದನ್ನು ಸ್ವತಃ ಟ್ರಂಪ್ ಹೇಳಿದರು. ಇನ್ನು ಬಾಂಗ್ಲಾದಲ್ಲಿ ಕೂಡ ಅರಾಜಕತೆಗೆ ಈ ಸಂಸ್ಥೆ ಕಾರಣ ಆಗಿತ್ತು ಅನ್ನೋದಿದೆ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಸರ್ಕಾರವನ್ನು ಬೀಳ್ಸೋದು, ತರೋದು, ಹಾಳು ಮಾಡೋ ಕೆಲಸನ ಇದು ಮಾಡ್ತಿತ್ತು ಅನ್ನೋ ದೊಡ್ಡ ಆರೋಪ ಇದ್ರ ಮೇಲಿದೆ. ಇದರ ಜೊತೆಗೆ ಅವ್ರಿಗೂ ಜಾಸ್ತಿ ಖರ್ಚಾಗ್ತಾ ಇತ್ತು. ನಮ್ಮ ದುಡ್ಡು ತಗೊಂಡೋಗಿ ಬೇರೆಯವ್ರ ದೇಶ ಯಾಕೆ ಹಾಳು ಮಾಡಬೇಕು ಅಂತ ಇದನ್ನು ನಿಲ್ಲಿಸ್ತಾ ಇದ್ದಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.